ಇದೇ ದೇಶದ ಆರ್ಥಿಕ ಸ್ಥಿತಿಗೆ ಇವತ್ತೊಂದು ಬಲವಾದಂಥ ಒಂದು ಅಡಿಪಾಯವನ್ನು ಹಾಕಿದಂಥವ್ರು. ಇವತ್ತು ನಾವು ಜಾಗತಿಕ ಮಟ್ಟದಲ್ಲಿ 5th ಲಾರ್ಜೆಸ್ಟ್ ಎಕಾನಮಿ ಇದ್ದೀವಿ. ಇನ್ನು ಒಂದು ವರ್ಷದಲ್ಲಿ ನಾವು 4ನೇ ಲಾರ್ಜೆಸ್ಟ್ ಎಕಾನಮಿ ಆಗ್ತೀವಿ. 2030-32ರಲ್ಲಿ ನಾವು 3rd ಲಾರ್ಜೆಸ್ಟ್ ಎಕಾನಮಿ ಇನ್ ದ ವರ್ಲ್ಡ್ ಆಗ್ತೀವಿ. ಇದಕ್ಕೆಲ್ಲದಕ್ಕೂ ಕೂಡ ಕಾರಣ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಈ ಜಾಗತೀಕರಣದ ಸಮಯದಲ್ಲಿ ಓಪನ್ ಮಾರ್ಕೆಟ್ಗೆ ಇದು ಮಾಡಿಕೊಟ್ಟು ಒಂದು ಶ್ರೇಷ್ಠವಾದಂಥ ಆರ್ಥಿಕ ಒಂದು ಅಡಿಪಾಯನ ಹಾಕಿ ನಮ್ಮ ದೇಶವ ಇವತ್ತು ದಿವಸ ಏನು ಅಭಿವೃದ್ಧಿ ಹೊಂದಿದಂಥ ರಾಷ್ಟ್ರ ಆಗ್ತಾ ಇದೆ. ಇವತ್ತು ವಿಶ್ವದಲ್ಲೇ 5ನೇ ಗ್ಲೋಬಲ್ ಎಕನಾಮಿಕ್ ಪವರ್ ಆಗಿದೆ. ಇದೆಲ್ಲದಕ್ಕೂ ಕೂಡ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಕಾರಣ. ಇಡೀ ವಿಶ್ವ ತತ್ತರಿಸಿ ಹೋದಂಥ ಸಂದರ್ಭದಲ್ಲಿ ಭಾರತ ದೇಶಕ್ಕೆ ಅವರು ಒಂದು ಆರ್ಥಿಕ ಶಕ್ತಿಯನ್ನಿಟ್ಟರು ತಮ್ಮ ಪಾಲಿಸೀಸ್ ಮುಖಾಂತರ. ಅದಲ್ಲದೆ ಇವತ್ತು ಅನೇಕ ಜನಪರವಾದಂತಹ ಕಾರ್ಯಕ್ರಮಗಳು ಕೂಡ ಮಹಾತ್ಮ ಗಾಂಧಿ ರೋಜ್ಗಾರ್ ಯೋಜನೆಯನ್ನ ಸ್ಥಳೀಯವಾಗಿ ಉದ್ಯೋಗ ಸಿಗಬೇಕು ಅಂತ ಹೇಳಿ ರೈಟ್ ಟು ಎಜುಕೇಷನ್, ರೈಟ್ ಟು ಇನ್ಫಾರ್ಮೇಷನ್ ಆಕ್ಟ್ ಮತ್ತು ಪ್ರಮುಖವಾಗಿ ಫುಡ್ ಸೆಕ್ಯೂರಿಟಿ ಆಕ್ಟ್. ಹೀಗೆ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಒಬ್ಬ ಸರಳ, ಸಜ್ಜನ, ಮೇಧಾವಿ, ಮಿತಿಭಾಷಿ ಪ್ರಧಾನಮಂತ್ರಿ ಆಗಿದ್ರು. ಇವತ್ತು ಭಾರತ ದೇಶ ಎಂದಿಗೂ ಕೂಡ ಅವ್ರನ್ನ ಜನತೆ ನಾವೆಂದಿಗೂ ಕೂಡ ಅವ್ರನ್ನ ನೆನಪಾರಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ದಿವಸ ಭವ್ಯವಾದಂತಹ ಭಾರತ ನಿರ್ಮಾಣಕ್ಕೆ ಇವತ್ತು ಅಡಿಪಾಯವನ್ನು ಹಾಕಿದಂಥವರು, ಅದಕ್ಕೆ ಕಾರಣೀಕರ್ತರು ಡಾಕ್ಟರ್ ಮನಮೋಹನ್ ಸಿಂಗ್ ಅವರು. ಅವ್ರನ್ನ ಕಳ್ಕೊಂಡು ಇವತ್ತು ದಿವಸ ನಮ್ಮ ದೇಶ ಬಡವಾಗಿದೆ. ಅವರ ಆತ್ಮಕ್ಕೆ ದೇವರು ಚಿರಶಾಂತಿಯನ್ನು ನೀಡಲಿ, ಅವ್ರ ಕುಟುಂಬ ವರ್ಗಕ್ಕೆ ಅವರ ಒಂದು ಅಗಲಿಕೆ ನೋವನ್ನು ಭರಿಸುವಂತಹ ಶಕ್ತಿಯನ್ನು ನೀಡಲಿ ಅಂತ ಹೇಳಿ ಪ್ರಾರ್ಥಿಸ್ತೇವೆ. ಓಕೆ.